ರಾಜ್ಯದಲ್ಲಿ ಸಚಿವ ಸಂಪುಟ ರಚನೆಯಾಗಿ ಖಾತೆ ಕಿಚ್ಚು ಹೊತ್ಕೊಂಡಿತ್ತು. ಸದ್ಯ ಈಗ ಈ ಕಿಚ್ಚು ತಣ್ಣಗಾಗಿದೆ. ಹೀಗಿರುವಾಗಲೇ ಎರಡನೇ ಪಟ್ಟಿಯಲ್ಲಿ ಸಂಪುಟ ಸೇರಲು ಹಲವರು ಲಾಬಿ ಶುರು ಮಾಡಿದ್ದಾರೆ. ಇದರ ನಡುವೆ ನಂಜಾವಧೂತ ಶ್ರೀಗಳು ಒಕ್ಕಲಿಗರಿಗೆ ಹೆಚ್ಚು ಸ್ಥಾನ ಕೊಡಬೇಕು ಅಂತ ಈಗ ಒತ್ತಾಯಿಸ್ತಾ ಇದ್ದಾರೆ. ಈ ಟೀಮ್ ಯಾವ ಕಡೆ ಟರ್ನ್ ಆಗುತ್ತೆ ಅವರೇ ಮುಖ್ಯಮಂತ್ರಿಗಳಾಗ್ಬಿಡುತ್ತಾರೆ. ಹೇಳಿಕೆಗೂ ಮತ್ತೆ ಈ ಆಗಿರ್ತಕ್ಕಂಥ ಸನ್ನಿವೇಶಕ್ಕೂ ಕಾಕತಾಳೀಯ ಅಷ್ಟೇ. ಒಕ್ಕಲಿಗ ಸಮುದಾಯದ 5 ಮಂತ್ರಿ ಸ್ಥಾನ ನೀಡಬೇಕು. ಸ್ಫಟಿಕಪುರಿ ಸಂಸ್ಥಾನದ ನಂಜಾವಧೂತ ಶ್ರೀ ಆಗ್ರಹ. 4 ರಿಂದ 5 ಜನಗಳಿಗಾದ್ರೂ ಕೂಡ ಸಮುದಾಯದ ಮುಖಂಡರುಗಳಿಗೆ ಮಂತ್ರಿಗಳು ಮಾಡಬೇಕು ಹಾಗೆ ಅಂತೇಳಿ. ಸಮ ಇರಬೇಕು, ಜಾತಿ ಇರಬೇಕು, ನಾನು ಎಲ್ಲಾದ್ರೂ ಇದ್ದೀನಿ. ಡಿಕೆ ಸರ್ಕಾರ ರಚನೆಯಾಗಿ 5 ದಿನವಾಯಿತು. ಅಳೆದು ತೂಗಿದ ಹೈಕಮಾಂಡ್ 13 ನಾಯಕರಿಗೆ ಮಂತ್ರಿ ಸ್ಥಾನ ನೀಡಿದೆ. ಇದರಲ್ಲಿ ಖಾತೆ ಖ್ಯಾತೆಯೂ ಶುರುವಾಗಿ ಸರ್ಕಾರಕ್ಕೆ 2 ದಿನದಿಂದ ಎದುರಾಗಿದ್ದ ಟ್ರಬಲ್ ನಿನ್ನೆಯಷ್ಟೇ ಮುಗಿದಿದೆ. ಅಲ್ಲಿಗೆ ಫಸ್ಟ್ ಲಿಸ್ಟ್ ನ ತಲೆನೋವು ನಿವಾರಣೆಯಾಗಿದೆ. ಆದರೆ ಡಿಕೆ ಸಂಪುಟದಲ್ಲಿ ಇನ್ನೂ 20 ಸ್ಥಾನಗಳ ತುಂಬಲು ಅವಕಾಶವಿದ್ದು, 2ನೇ ಲಿಸ್ಟ್ ನಲ್ಲಿ ಸಂಪುಟ ಸೇರಲು ಭಾರೀ ಪೈಪೋಟಿ ನಡೆದಿದೆ. ಹೀಗಿರುವಾಗ ಸ್ಫಟಿಕಪುರಿ ಮಹಾಸಂಸ್ಥಾನದ ನಂಜಾವಧೂತ ಶ್ರೀಗಳು ಒಕ್ಕಲಿಗ ಸಮುದಾಯಕ್ಕೆ ಇನ್ನೂ 4 ರಿಂದ 5 ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ತಮ್ಮ ಜೊತೆಯಲ್ಲೇ ವೇದಿಕೆ ಮೇಲಿದ್ದ ಶರತ್ ಬಚ್ಚೇಗೌಡ, ಬಾಲಕೃಷ್ಣ, ಚಲುವರಾಯಸ್ವಾಮಿ ಅವರನ್ನ ಉಲ್ಲೇಖಿಸಿ ಇವರು ಅದೃಷ್ಟವಂತರು, ಇವರಿಗೆ ಸ್ಥಾನ ನೀಡಬೇಕು ಅಂತ ಬ್ಯಾಟ್ ಬೀಸಿದ್ದಾರೆ. ಈ ಸರಿ ಒಬ್ಬರಿಗೆ ಕೊಟ್ಟಿದ್ದಾರೆ, ಕೃಷ್ಣ ಬೈರೇಗೌಡರಿಗೆ ಗುರುತಿಸಿದ್ದಾರೆ. ಮುಖ್ಯಮಂತ್ರಿ ಅವ್ರನ್ನೇ ನಾವು ಲೆಕ್ಕಕ್ಕೆ ತಗೊಳಕ್ಕಾಗಲ್ಲ, ಅವರೇ ಸರ್ಕಾರ. ಅದರಿಂದ ಇನ್ನು 4 ರಿಂದ 5 ಜನಗಳಿಗಾದ್ರೂ ಕೂಡ ಸಮುದಾಯದ ಮುಖಂಡರುಗಳಿಗೆ ಮಂತ್ರಿಗಳು ಮಾಡಬೇಕು ಹಾಗೆ ಅಂತೇಳಿ ಬಾಲಕೃಷ್ಣರವ್ರಿಗೆ, ಇವರೆಲ್ಲ ಒಂದು ರೀತಿ ಅದೃಷ್ಟವಂತರು. ಅಂದ್ರೆ ಇವ್ರಿಗೆ ಅದೃಷ್ಟ ಕಮ್ಮಿ, ಇವ್ರು ಯಾರ ಜೊತೆ ಇರ್ತಾರೆ ಅವ್ರಿಗೆ ಲಕ್ ತಿರುಗಿಬಿಡುತ್ತೆ. ಈ ಬಾಲಣ್ಣ, ಚಲುವರಾಯಸ್ವಾಮಿರವರು, ಇವ್ರದೊಂದು ಟೀಮ್ ಇದೆ. ಈ ಟೀಮ್ ಯಾವ ಕಡೆ ಟರ್ನ್ ಆಗುತ್ತೆ ಅವರೇ ಮುಖ್ಯಮಂತ್ರಿಗಳಾಗ್ಬಿಡ್ತಾರೆ. ಕುಮಾರಣ್ಣವ್ರ ಜೊತೆ ಇದ್ರು, ಕುಮಾರಣ್ಣವ್ರ ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಅವ್ರ ಹೆಸರೆಲ್ಲ ಟಿವಿಲಿ ಬರ್ತಾ ಇತ್ತು. ಬಾಲಕೃಷ್ಣರವರು, ಶರತ್ ಬಚ್ಚೇಗೌಡರು, ಚಲುವರಾಯಸ್ವಾಮಿರವರು ಅಂತ ಮಿಸ್ ಆಗಿದೆ. ಅವ್ರದೇ ಆದ ಒತ್ತಡ ಮತ್ತು ಬೇರೆ ಬೇರೆ ಸಾಮಾಜಿಕ ನ್ಯಾಯವನ್ನ ಕೊಡುವಂತ ನಿಟ್ಟಿನಲ್ಲಿ ಮಿಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಏನು ವೇದಿಕೆಯಲ್ಲಿರುವಂತ ಅವರೆಲ್ಲರೂ ಕೂಡ ಮತ್ತೊಮ್ಮೆ ನಾವು ದೊಡ್ಡ ಸ್ಥಾನದಲ್ಲಿ ನೋಡುವಂತ ಅವಕಾಶ ಸಿಗಲಿ ಹಾಗೆ ಅಂತೇಳಿ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ, ಸ್ವಾಮೀಜಿಗಳು ಪ್ರೀತಿಯಿಂದ ಹೇಳಿದ್ದಾರೆ ಅಂದ್ರು. ಏನಪ್ಪ ನನ್ನ ಮೇಲೆ ಪ್ರೀತಿ, ನಮ್ಗಳ ಮೇಲೆ ಪ್ರೀತಿಯಿಂದ ಹೇಳಿದಾರೆ, ನೀವು ಅದನ್ನೇ ಡಿಸ್ಪ್ಯೂಟ್ ಮಾಡಿದ್ರೆ ಹೆಂಗೆ? ನಂಜಾವಧೂತ ಸ್ವಾಮೀಜಿಯವರು ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಇವ್ರು ಹಿಂದೆ ಕುಮಾರಸ್ವಾಮಿ ಅವ್ರ ಜೊತೆ ಇದ್ದಾಗಲೂ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಈಗ ಅಲ್ಲಿ ಬಿಟ್ಟು ಬಂದು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸೇರ್ಕೊಂಡ್ರು. ಇಲ್ಲೂ ಕೂಡ ಇದೊಂಥರ ಅವ್ರ ಹೇಳಿಕೆಗೂ ಮತ್ತೆ ಈ ಆಗಿರ್ತಕ್ಕಂಥ ಸನ್ನಿವೇಶಕ್ಕೂ ಕಾಕತಾಳೀಯ ಅಷ್ಟೇ. ಮತ್ತೊಂದು ಕಡೆ ಜಮೀರ್ ಅಹ್ಮದ್ ಖಾನ್ ಪರವೂ ಆಗ್ರಹ ಕೇಳಿ ಬರ್ತಿದೆ. ನಿನ್ನೆ ಮೊನ್ನೆಯಷ್ಟೇ ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟಿಸಿದ್ರು. ಈಗ ಸಚಿವ ಸತೀಶ್ ಜಾರಕಿಹೊಳಿ ವರಿಷ್ಠರ ಮೇಲೆ ಭಾರ ಹಾಕಿದ್ದಾರೆ. ಅತ್ತ ಶಾಸಕ ರಂಗನಾಥ್ ಜಮೀರ್ಗೆ ಅವಕಾಶ ಕೊಡುವಂತೆ ಬಹಿರಂಗವಾಗಿ ಆಗ್ರಹ ಮಾಡಿದ್ದಾರೆ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ. ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗದಂಗೆ ನೋಡ್ಕೋತಾರೆ ಪಕ್ಷ. ಕೆಲವು ಟೈಮಲ್ಲಿ ಸಾಂದರ್ಭಿಕವಾಗಿ ಕೆಲವು ತಪ್ಪುಗಳಾಗತ್ತೆ. ನಿಮಗೆಲ್ಲ ಗೊತ್ತಿದ್ದಂತೆ ನಾನು ಸಹ ಅವ್ರು ಏನಾದ್ರು ನಡೆದಿದ್ದಲ್ಲಿ ತಪ್ಪು ಅಂತ ನಾನು ಎದುರುಗಡೆ ಹೇಳೋಂಥ ನಾನು ಇವತ್ತಿನ ದಿನ ನಮ್ಮ ಸರ್ಕಾರಕ್ಕೆ ಅವರನ್ನು ಸಂಪುಟ ಸಚಿವನಾಗಿ ನೋಡಲಿಕ್ಕೆ ಆಸೆ ಪಟ್ಟಿದ್ದೇನೆ. ಖಂಡಿತ ನಾನು ಕೇಳುವಂಥದ್ದು ನನ್ನ ಧರ್ಮ. ಯಾಕಂದರೆ ನಾನು ಕೇಳಲಿಲ್ಲ ಅಂದಾಗ ತಪ್ಪಾಗುತ್ತೆ. ಕೇಳಿದ್ದೀನಿ, ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ನಾನಂತೂ ಮನವಿ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ನಾನು ಇದರ ಒಳ್ಳೆ ಕೆಲಸ ಮಾಡಿದ್ದೀನಿ. ಕಾರ್ಯಕ್ರಮಗಳನ್ನು ಏನು ನಾನು ಪ್ರಾರಂಭ ಮಾಡಿದ್ದೀನಿ ಅದಕ್ಕೆ ಪೂರ್ಣ ಆಗಬೇಕಾದ್ರೆ ನನಗೆ ಅದನ್ನು ಅವಕಾಶ ಕೊಡಿ, ಇಲ್ಲಾಂದರೆ ಅದು ದಾರಿ ತಪ್ಪೋದು ಅಂತಕ್ಕಂಥದ್ದನ್ನು ಮನವಿ ಮಾಡಿದ್ದೀನಿ. ಇನ್ನು ಶಾಸಕ ಪ್ರಸಾದ್ ಅಬ್ಬಯ್ಯರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಹುಬ್ಬಳ್ಳಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಸಾದ್ ಅಬ್ಬಯ್ಯ ಬೆಂಬಲಿಗರು ಹೋರಾಟ ನಡೆಸಿದ್ದಾರೆ. ಇತ್ತ ಶಿವರಾಜ್ ತಂಗಡಗಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಮನೆಯವರು ದೇವರ ಮೊರೆ ಹೋಗಿದ್ದಾರೆ. ತಂಗಡಗಿ ತಾಯಿ ಹಾಗೂ ಪತ್ನಿ ಪೂಜೆ ಸಲ್ಲಿಸಿದ್ರು. ಮತ್ತೊಮ್ಮೆ ಮಂತ್ರಿ ಆಗಲೆಂದು ಹರಕೆ ಹೊತ್ತರು. ಮೊದಲ ಪಟ್ಟಿಯಲ್ಲಿ ಸಚಿವರ ಅಸಮಾಧಾನ, ಬಂಡಾಯ ಶಮನ ಆಗ್ತಿದ್ದಂತೆ 2ನೇ ಪಟ್ಟಿಯಲ್ಲಿ ತಮಗೆ ಅವಕಾಶ ಕೊಡಬೇಕು ಅಂತ ಸಚಿವಾಕಾಂಕ್ಷಿಗಳು ಬೇಡಿಕೆ ಇಡ್ತಿದ್ದಾರೆ. ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ತಲೆನೋವು ತಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.